ನಮಸ್ಕಾರ ಸ್ನೇಹಿತರೆ, ವಿ ಬಿ ಕಾಮರ್ಸ್ ಕ್ಲಾಸಸ್ಗೆ ತಮ್ಮೆಲ್ಲರಿಗೂ ಪ್ರೀತಿಪೂರ್ವಕವಾದಂತಹ ಸ್ವಾಗತ. ನಿನ್ನೆ ಕ್ಲಾಸ್ ಒಳಗಡೆ ನಾವು ಬಿಕಾಮ್ ಫಸ್ಟ್ ಸೆಮಿಸ್ಟರ್ನ ರಾಯಲ್ಟಿ ಅಕೌಂಟ್ಸ್ ಚಾಪ್ಟರ್ ಬಗ್ಗೆ ಒಂದು ಇಂಟ್ರೊಡಕ್ಷನ್ ಅನ್ನು ನೋಡಿದ್ವಿ. ಆ ಒಂದು ಚಾಪ್ಟರಲ್ಲಿ ಬರುವಂತಹ ರಾಯಲ್ಟಿ ಮೀನಿಂಗು, ಟರ್ಮ್ಸ್ ಯೂಸ್ಡ್ ಅಂಡರ್ ದಿ ರಾಯಲ್ಟಿ ಅಕೌಂಟ್ಸ್ ಪ್ಲಸ್ ರಾಯಲ್ಟಿ ಪೇಯಬಲ್ ಚಾರ್ಟ್ ಅನ್ನು ಅಬ್ಸರ್ವ್ ಮಾಡಿದ್ವಿ. ದಟ್ ಮೀನ್ಸ್, ಸೊ ಹಿಯರ್ ದ ರಾಯಲ್ಟಿ ಮೀನ್ಸ್ ಇಟ್ ಈಸ್ ಅನ್ ಪಿರಿಯಾಡಿಕಲ್ ಪೇಮೆಂಟ್ ಟು ದಿ ಯೂಸೇಜ್ ಆಫ್ ಅ ಪರ್ಟಿಕ್ಯುಲರ್ ಪ್ರಾಪರ್ಟಿ ಟು ದಿ ಓನರ್. ಅಂದರೆ ಯಾವುದೇ ಒಬ್ಬ ವ್ಯಕ್ತಿ ಯಾವುದಾದ್ರೂ ಒಂದು ಪ್ರಾಪರ್ಟಿಯನ್ನು ಯೂಸ್ ಮಾಡಿಕೊಂಡ್ರೆ ಆ ಪ್ರಾಪರ್ಟಿಯ ಯೂಸಿಂಗಿಗೆ ಕಾಲಾನುಕ್ರಮದಲ್ಲಿ ಕಾಲಾವಧಿಯ ಮೂಲಕ ಒಂದು ಲಂಸಮ್ ಅಮೌಂಟನ್ನು ಪೇ ಮಾಡ್ಕೊತ ಬಂದರೆ ಅದಕ್ಕೆ ರಾಯಲ್ಟಿ ಅಂತ ಕರಿತೀವಿ. ಈ ಒಂದು ರಾಯಲ್ಟಿ ಒಳಗಡೆ ಯಾರು ಪ್ರಾಪರ್ಟಿಯನ್ನ ಲೀಸ್ಗೆ ಕೊಟ್ಟಿರ್ತಾರ ಅವರಿಗೆ ನಾವು ಲೆಸರ್ ಅಂತ ಕರಿತೀವಿ. ಯಾರು ಆ ಲೀಸ್ಗೆ ತಗೊಂಡು ಪಿರಿಯಾಡಿಕಲ್ ಪೇಮೆಂಟ್ ಅನ್ನ ಮಾಡ್ತಿರ್ತಾರ ಅವರಿಗೆ ಲೆಸ್ಸಿ ಅಂತ ಕರಿತೀವಿ. ಅದರ ಜೊತೆಗೆ ಈ ರಾಯಲ್ಟಿ ಪೇಯಬಲ್ ಚಾರ್ಟ್ ಒಳಗಡೆ ಟರ್ಮ್ಸ್ ಅನ್ನ ಏನೇನು ಯೂಸ್ ಮಾಡ್ತೀವಿ ಅಂತಂದ್ರೆ ಮಿನಿಮಮ್ ರೆಂಟ್, ಸರ್ಪ್ಲಸ್, ರಾಯಲ್ಟಿ ಅಮೌಂಟ್, ಶಾರ್ಟ್ ವರ್ಕಿಂಗು, ಮತ್ತೆ ಆ ಶಾರ್ಟ್ ವರ್ಕಿಂಗ್ ಅನ್ನ ಯಾವ ರೀತಿ ರಿಕವರಿ ಮಾಡ್ಕೊಳ್ತಾರ ಅನ್ನೋದ್ರ ಬಗ್ಗೆ ಈ ಹಿಂದಿನ ಕ್ಲಾಸ್ ಒಳಗಡೆ ನಾವು ನೋಡಿದ್ವಿ. ಇವತ್ತು ಆ ಒಂದು ರಾಯಲ್ಟಿ ಅಕೌಂಟ್ಸ್ ಬಗ್ಗೆ ರಾಯಲ್ಟಿ ಪೇಯಬಲ್ ಚಾರ್ಟ್ ಅನ್ನ ಯಾವ ರೀತಿ ಹಾಕ್ತಾರ ಅನ್ನೋದನ್ನ ಒಂದು ಪ್ರಾಬ್ಲಮ್ ಅನ್ನ ತಗೊಂಡು ರಾಯಲ್ಟಿ ಪೇಯಬಲ್ ಚಾರ್ಟ್ ಯಾವ ರೀತಿ ಮಾಡ್ತಾರ ಅನ್ನೋದನ್ನ ನಾವು ಇವತ್ತಿನ ಕ್ಲಾಸ್ ಒಳಗಡೆ ನೋಡೋಣ. ಹಾಗಿದ್ರೆ ಲೆಟ್ ಅಸ್ ಸ್ಟಾರ್ಟ್ ವಿತ್ ಅ ಪ್ರಾಬ್ಲಮ್. ಅ ಪ್ರಾಬ್ಲಮ್ ಈಸ್ ಅಜಯ್ ಕಂಪನಿ ಲೀಸ್ಡ್ ಅ ಮೈನ್ ಆನ್ ರಾಯಲ್ಟಿ ಆಫ್ ₹1. ಅಂದ್ರೆ ಅಜಯ್ ಕಂಪನಿಯವರು ಮೈನ್ ಕೋಲ್ಸ್ ಅನ್ನ ರಾಯಲ್ಟಿ ಬೇಸ್ ಮೇಲೆ ಅಂದ್ರೆ ಲೀಸ್ಗೆ ತಗೊಂಡಿದ್ದಾರೆ. ಅದರ ಒಂದು ರಾಯಲ್ಟಿ ₹1 ಪರ್ ಟನ್, ಅಂದ್ರೆ 1 ಟನ್ನಿಗೆ ₹1 ಕೊಡಬೇಕಾಗ್ತದೆ. ಅಲ್ಲಿ ಆಫ್ ಅ ಕೋಲ್ ರೈಸ್ಡ್ ವಿತ್ ಅ ಮಿನಿಮಮ್ ರೆಂಟ್ ಆಫ್ ₹4,000. ಆ ಒಂದು ಮೈನಿಂಗ್ ಅನ್ನ ಯೂಸ್ ಮಾಡ್ಕೊಳ್ಳಿಕ್ಕೆ ಮಿನಿಮಮ್ ರೆಂಟ್ 4,000 ಅನ್ನ ಅವರು ಪೇ ಮಾಡಲಿಕ್ಕೆ ಬೇಕು. ದ ರೈಟ್ ಆಫ್ ರೀಕಾಂಪೋನೆಂಟ್ ಆಫ್ ಶಾರ್ಟ್ ವರ್ಕಿಂಗ್ ವಾಸ್ ಔಟ್ ಆಫ್ ರಾಯಲ್ಟೀಸ್ ಡ್ಯೂರಿಂಗ್ ದ ಫಸ್ಟ್ 3 years. ಅಂದ್ರೆ ಸಪೋಸ್ ಈ ರಾಯಲ್ಟಿ ಒಂದು ಪೇಮೆಂಟ್ ಮಾಡುವಾಗ ಮಿನಿಮಮ್ ರೆಂಟ್ ಅನ್ನ ಕೊಡ್ತೀವಿ. ಸಪೋಸ್ ರಾಯಲ್ಟಿ ಅಮೌಂಟು ಮಿನಿಮಮ್ ರೆಂಟ್ಗಿಂತ ಕಡಿಮೆ ಇದ್ರೆ ಅದನ್ನ ನಾವು ಶಾರ್ಟ್ ವರ್ಕಿಂಗ್ ಅಂತ ಕರಿತೀವಿ. ದ ರಾಯಲ್ಟಿ ಅಮೌಂಟ್ ಈಸ್ ಲೆಸ್ಸರ್ ದನ್ ಮಿನಿಮಮ್ ರೆಂಟ್ ಈಸ್ ಕಾಲ್ಡ್ ಆಸ್ ಶಾರ್ಟ್ ವರ್ಕಿಂಗ್. ದ ರಾಯಲ್ಟಿ ಅಮೌಂಟ್ ಈಸ್ ಮೋರ್ ದನ್ ಮಿನಿಮಮ್ ರೆಂಟ್ ಈಸ್ ಕಾಲ್ಡ್ ಆಸ್ ಅ ಸರ್ಪ್ಲಸ್. ಸೊ ಸಪೋಸ್ ಏನಾದ್ರೂ ಶಾರ್ಟ್ ವರ್ಕಿಂಗ್ ಅರೈಸ್ ಆದ್ರೆ ಆ ಶಾರ್ಟ್ ವರ್ಕಿಂಗ್ ಅನ್ನ ಫಸ್ಟ್ 3 year ಒಳಗಡೆ ರೀಕಾಂಪೋನೆಂಟ್ ಮಾಡ್ಕೋಬೇಕು ಅಥವಾ ರಿಕವರಿ ಮಾಡ್ಕೋಬೇಕು. ಅಂದ್ರೆ ಶಾರ್ಟ್ ವರ್ಕಿಂಗ್ ಏನಾದ್ರೂ ಅರೈಸ್ ಆದ್ರೆ ಆ ಶಾರ್ಟ್ ವರ್ಕಿಂಗ್ ಅನ್ನ ಫಸ್ಟ್ 3 year ಒಳಗಡೆ ರೀಕಾಂಪೋನೆಂಟ್ ಅಥವಾ ರಿಕವರಿ ಮಾಡ್ಕೊಳ್ಬೇಕು ಅನ್ನುವಂಥದ್ದು ಈ ಪ್ರಾಬ್ಲಮ್. ಹಾಗಾದ್ರೆ ಎಷ್ಟು ಯೂನಿಟ್ ಅನ್ನ ಅಥವಾ ಎಷ್ಟು ಟನ್ಸ್ ಅನ್ನ ಅವರು ಪ್ರೊಡ್ಯೂಸ್ ಮಾಡಿದಾರ? ಫಸ್ಟ್ ಇಯರ್ 3,200 ಟನ್, ಸೆಕೆಂಡ್ ಇಯರ್ 4,000 ಟನ್ಸ್, ಥರ್ಡ್ ಇಯರ್ 24,000 ಟನ್ಸ್, ಫೋರ್ತ್ ಇಯರ್ 32,000 ಟನ್ಸ್ ಅನ್ನ ಅವರು ಮೈನಿಂಗ್ ಇಂದ ಹೊರಗೆ ತೆಗೆದಿದ್ದಾರೆ. ಸೊ ಪ್ರಿಪೇರ್ ರಾಯಲ್ಟಿ ಪೇಯಬಲ್ ಚಾರ್ಟ್. ನಾವಿವಾಗ ರಾಯಲ್ಟಿ ಪೇಯಬಲ್ ಚಾರ್ಟ್ ಅನ್ನ ಹಾಕಬೇಕು. ಹಾಗಿದ್ರೆ ರಾಯಲ್ಟಿ ಪೇಯಬಲ್ ಚಾರ್ಟ್ ಹಾಕ್ಲಿಕ್ಕೆ ಯಾವ ರೀತಿ ಒಂದು ಪರ್ಫಾರ್ಮಾ ಇರ್ತದ, ಅಂದ್ರೆ ಫಾರ್ಮ್ಯಾಟ್ ಇರ್ತದ ಅನ್ನೋದನ್ನ ಈ ಹಿಂದಿನ ಕ್ಲಾಸ್ ಒಳಗಡೆ ನಾವು ಆಲ್ರೆಡಿ ನೋಡಿದೀವಿ. ಹಾಗಿದ್ರೆ ರಾಯಲ್ಟಿ ಪೇಯಬಲ್ ಚಾರ್ಟ್ ಏನೇನು ಬರ್ತದ? ರಾಯಲ್ಟಿ ಪೇಯಬಲ್ ಚಾರ್ಟ್, ಇಯರ್, ಔಟ್ಪುಟ್ ಇನ್ ಟನ್ಸ್, ರಾಯಲ್ಟಿ, ಮಿನಿಮಮ್ ರೆಂಟ್, ಶಾರ್ಟ್ ವರ್ಕಿಂಗ್, ಸರ್ಪ್ಲಸ್. ಶಾರ್ಟ್ ವರ್ಕಿಂಗ್ ಅನ್ನ ಯಾವ ರೀತಿ ರಿಕವರಿ ಮಾಡ್ಕೊಂತಾರ? ಸಪೋಸ್ ರಿಕವರಿ ಮಾಡ್ಕೊಳ್ಳಿಕ್ಕೆ ಆಗದೆ ಹೋದ್ರೆ ಇರ್ರಿಕವರ್ಡ್ ಪೇಮೆಂಟ್ ಟು ದಿ ಲ್ಯಾಂಡ್ ಲಾರ್ಡ್ಸ್. ಇದು ರಾಯಲ್ಟಿ ಪೇಯಬಲ್ ಚಾರ್ಟ್ಗೆ ಇರುವಂತಹ ಒಂದು ಫಾರ್ಮ್ಯಾಟ್. ಹಾಗಿದ್ರೆ ಫಸ್ಟ್ ಇಯರ್ ಔಟ್ಪುಟ್ ಎಷ್ಟದ ರೀ? ಔಟ್ಪುಟ್ 3,200 ಯೂನಿಟ್ಸ್ ಅನ್ನ ಅವರು ಹೊರಗೆ ತೆಗೆದಿದ್ದಾರೆ. 3,200 ಯೂನಿಟ್ಸ್. ಹಾಗಿದ್ರೆ ರಾಯಲ್ಟಿ ರುಪೀಸ್ ಅನ್ನ ಕೊಟ್ಟಿದ್ದಾರೆ. ₹1 ಪರ್ ಟನ್, ಅಂದ್ರೆ ₹1 1 ಟನ್. ಹಾಗಿದ್ರೆ ರಾಯಲ್ಟಿ ಈಸ್ ₹1. ಹಾಗಿದ್ರೆ 3,200 into 1 ಮಾಡಿದ್ರೆ
ಅಗೇನ್ ನಮಗೆ 3200 ಬರ್ತದ. ಮಿನಿಮಮ್ ರೆಂಟ್ ಅವ್ರು ಫಿಕ್ಸ್ಡ್ ಕೊಡ್ಲಿಕ್ಕೆ ಬೇಕು. ಆ ಮಿನಿಮಮ್ ರೆಂಟ್ ಏನ್ ಕೊಟ್ಟಾರ ಇಲ್ಲಿ 4000 ಅಂತ ಹೇಳಿ ಕೊಟ್ಟಾರ. ದಟ್ ಈಸ್ 4000. ಹಾಗಿದ್ರೆ ಇಲ್ಲಿ ನಾವು ಶಾರ್ಟ್ ವರ್ಕಿಂಗ್ ಆಗುತ್ತೋ ಸರ್ಪ್ಲಸ್ ಆಗುತ್ತೋ ಅನ್ನೋದನ್ನ ನೋಡಬೇಕು. ಹಾಗಿದ್ರೆ ಮಿನಿಮಮ್ ರೆಂಟ್ ಈಸ್ ಮೋರ್ ದ್ಯಾನ್ ದಿ ರಾಯಲ್ಟಿ ಆರ್ ಎಲ್ಸ್ ರಾಯಲ್ಟಿ ಅಮೌಂಟ್ ಈಸ್ ಲೆಸ್ ದ್ಯಾನ್ ದಿ ಮಿನಿಮಮ್ ರೆಂಟ್. ಹಾಗಾಗಿ ನಾವಿಲ್ಲಿ ಕಾಂಪೋನೆಂಟ್ ಅನ್ನ ಕನ್ವರ್ಜೇಷನ್ ಮಾಡಿದಾಗ ಲೆಸ್ 800 rupees ಬರ್ತದ. ಅಂದ್ರೆ ಮಿನಿಮಮ್ ರೆಂಟ್ ಜಾಸ್ತಿ ಅದ. ಹಾಗಿದ್ರೆ ಆ ಡಿಫರೆನ್ಸ್ 800 rupees. ಅದನ್ನ ನಾವೇನಂತ ಕರಿತೀವಿ, ಶಾರ್ಟ್ ವರ್ಕಿಂಗ್ ಅಂತ ಕರಿತೀವಿ. ಮಿನಿಮಮ್ ರೆಂಟ್ 4000 rupees ಅವರಿಗೆ ಲ್ಯಾಂಡ್ ಲಾರ್ಡಿಗೆ ಕೊಡ್ಲಿಕ್ಕೆ ಬೇಕು. ಇದು ಫಸ್ಟ್ ಇಯರ್. ಇನ್ನು ಸೆಕೆಂಡ್ ಇಯರ್ ಬರ್ತದೆ. 4000 ಯೂನಿಟ್ಸ್ ಅನ್ನ 4000 ಟನ್ ಅನ್ನ ಅವರು ಪ್ರೊಡ್ಯೂಸ್ ಮಾಡಿದಾರ. ಹಾಗಿದ್ರೆ ಸೆಕೆಂಡ್ ಇಯರ್ 4000 ಯೂನಿಟ್ಸ್ ಟನ್ಸ್, ರಾಯಲ್ಟಿ ರುಪೀಸ್ 1. 4000 ಇಂಟು 1 ಮಾಡಿದ್ರೆ 4000 ಬರ್ತದೆ. ಮಿನಿಮಮ್ ರೆಂಟ್ 4000 rupees ಅನ್ನ ಕೊಡ್ಲೇಬೇಕು. ಇಲ್ಲಿ 4000 ಯೂನಿಟ್ ಟನ್ಸ್ ಅನ್ನ ಪ್ರೊಡ್ಯೂಸ್ ಮಾಡಿದಾರ ಅಥವಾ ಮೈನಿಂಗ್ ಇಂದ ಹೊರಗೆ ತೆಗೆದಿದಾರ. ಹಾಗಾದ್ರೆ ಮಿನಿಮಮ್ ರೆಂಟ್ ಕೂಡ 4000 ಅದ. ರಾಯಲ್ಟಿ ಆಸ್ ವೆಲ್ ಆಸ್ ಮಿನಿಮಮ್ ರೆಂಟ್ ಆರ್ ಈಕ್ವಲ್. ಹಾಗಾಗಿ ಇಲ್ಲಿ ಶಾರ್ಟ್ ವರ್ಕಿಂಗ್ ರೈಸ್ ಆಗಲ್ಲ, ಸರ್ಪ್ಲಸ್ ಆಗಲ್ಲ, ರಿಕವರಿ ರಿಕವರಿ ಬರಲ್ಲ. ಸೊ 4000 rupees ನಾವು ಕೊಡ್ಲೇಬೇಕು. ನೆಕ್ಸ್ಟ್ ಇಲ್ಲಿ ಇಯರ್ 3 ಥರ್ಡ್ ಇಯರ್ 24,000 ಟನ್ಸ್ ಅನ್ನ ಅವ್ರ ಮೈನಿಂಗ್ ಇಂದ ಹೊರಗೆ ತೆಗೆದಿದಾರ. 24,000 ಟನ್. ಈಚ್ ರುಪೀಸ್ 1 ಮಾಡಿದರೆ ನಮ್ಗೆ 24,000 ಬರ್ತದ. ಮಿನಿಮಮ್ ರೆಂಟ್ 4000 ಕೊಡ್ಲೇಬೇಕು. ಸೊ ಇಲ್ಲಿ ರಾಯಲ್ಟಿ ಅಮೌಂಟ್ ಈಸ್ ಮೋರ್ ದ್ಯಾನ್ ದಿ ಮಿನಿಮಮ್ ರೆಂಟ್. ರಾಯಲ್ಟಿ ಅಮೌಂಟ್ ಈಸ್ ದಿ ಮೋರ್ ದ್ಯಾನ್ ದಿ ಮಿನಿಮಮ್ ರೆಂಟ್. ಸೊ ಮಿನಿಮಮ್ ರೆಂಟ್ ಗಿಂತ ರಾಯಲ್ಟಿ ಅಮೌಂಟ್ ಜಾಸ್ತಿ ಇದ್ರೆ ಅದನ್ನ ನಾವು ಸರ್ಪ್ಲಸ್ ಅಂತ ಕರಿತೀವಿ. ಹಾಗಿದ್ರೆ 24,000 ಒಳಗಡೆ 4000 ಲೆಸ್ ಮಾಡಿದ್ರೆ 20,000 ಈಸ್ ದಿ ಸರ್ಪ್ಲಸ್. ಸೊ ನಮ್ಗೆ ಇಲ್ಲಿ ಶಾರ್ಟ್ ವರ್ಕಿಂಗ್ ಅರೈಸ್ ಆದ್ರೆ ಫಸ್ಟ್ 3 ಒಳಗಡೆ ಆ ಶಾರ್ಟ್ ವರ್ಕಿಂಗ್ ಅನ್ನ ರಿಕವರಿ ಮಾಡ್ಕೊಳ್ರಿ ಅಂತ ಹೇಳ್ತಾರ. ಹಾಗಾಗಿ ಫಸ್ಟ್ ಇಯರ್ ಒಳಗಡೆ ಅರೈಸ್ ಆದಂತಹ ಈ ಶಾರ್ಟ್ ವರ್ಕಿಂಗ್ ಅನ್ನ ನಾವು ರಿಕವರಿ ಮಾಡ್ಕೋಬಹುದು. ಹಾಗಿದ್ರೆ ನಮಗಿಲ್ಲಿ 20,000 ಸರ್ಪ್ಲಸ್ ಅಲ್ಲಿ 800 rupees ಅನ್ನ ರಿಕವರಿ ಮಾಡ್ಕೊಂಡ್ರೆ ರಿಮೈನಿಂಗ್ ಉಳಿತು 19,200. 19,200 ಪ್ಲಸ್ 4,000 ರಾಯಲ್ಟಿ 23,200 rupees ಅನ್ನ ಲ್ಯಾಂಡ್ ಲಾರ್ಡಿಗೆ ಕೊಡಬೇಕು. 23,200 rupees ಅನ್ನ ಲ್ಯಾಂಡ್ ಲಾರ್ಡಿಗೆ ಕೊಡಬೇಕು. ನೆಕ್ಸ್ಟ್ ಫೋರ್ತ್ ಇಯರ್ ಅದ. ಫೋರ್ತ್ ಇಯರ್ ಈ ಫೋರ್ತ್ ಇಯರ್ ಅಲ್ಲಿ 32,000 ಯೂನಿಟ್ಸ್ ಅನ್ನ ಮೈನಿಂಗ್ ಇಂದ ಹೊರಗೆ ತೆಗೆದಿದ್ದಾರೆ. 32,000. ಮಿನಿಮಮ್ ರೆಂಟ್ 4,000 ಅದ. ರಾಯಲ್ಟಿ ಅಮೌಂಟ್ ₹1 ಪರ್ ಟನ್. 32,000 ಟನ್ ಅನ್ನ ತೆಗೆದಿದ್ದಾರೆ ಅಂತಂದ್ರೆ ಅಮೌಂಟ್ ಶುಡ್ ಬಿ 32,000. ಅಮೌಂಟ್ ವಿಲ್ ಬಿ 32,000. ಸೊ ಇಲ್ಲಿ 32,000 ರಾಯಲ್ಟಿ ಅಮೌಂಟ್ ಅದ. ಮಿನಿಮಮ್ ರೆಂಟ್ 4,000 ಅದ. ಹಾಗಾಗಿ ಮಿನಿಮಮ್ ರೆಂಟ್ ಈಸ್ ಲೆಸ್ ದ್ಯಾನ್ ದಿ ರಾಯಲ್ಟಿ ಆರ್ ಎಲ್ಸ್ ರಾಯಲ್ಟಿ ಅಮೌಂಟ್ ಈಸ್ ಮೋರ್ ದ್ಯಾನ್ ದಿ ಮಿನಿಮಮ್ ರೆಂಟ್. ಹಾಗಿದ್ರೆ ಇಲ್ಲಿನೂ ಕೂಡ ಸರ್ಪ್ಲಸ್ ಅರೈಸ್ ಆಗ್ತದ. ಹಾಗಿದ್ರೆ 32,000 ಮೈನಸ್ 4,000 ಮಾಡಿದ್ರೆ ನಮಗೆ 28,000 ಸರ್ಪ್ಲಸ್ ಆಗ್ತದ. 28,000 ಸರ್ಪ್ಲಸ್ ಆಗ್ತದೆ. ಯಾವುದೇ ರೀತಿಯಾದಂತಹ ಶಾರ್ಟ್ ವರ್ಕಿಂಗ್ ಅನ್ನ ರಿಕವರಿ ಮಾಡ್ಕೊಳ್ಳುವಂತಹ ಪ್ರೊಸೀಜರ್ ಇಲ್ಲ. ಹಾಗಾಗಿ ಈ 32,000 ಅನ್ನೇ ರಾಯಲ್ಟಿ ಅಮೌಂಟ್ ಅನ್ನ ನಾವು ಲ್ಯಾಂಡ್ ಲಾರ್ಡ್ಗೆ ಪೇ ಮಾಡ್ತೀವಿ. ಸಪೋಸ್ ಇಲ್ಲಿ ಶಾರ್ಟ್ ವರ್ಕಿಂಗ್ ನಮ್ಗೆ ಫಸ್ಟ್ 3 ಇಯರ್ ಒಳಗಡೆನೆ ನಾವು ರಿಕವರಿ ಮಾಡ್ಕೊಳ್ಳಿಕ್ ಆಗದೆ ಹೋದ್ರೆ ಅದನ್ನ ಪರ್ಮನೆಂಟ್ ಇರ್ರಿಕವರ್ ಅಮೌಂಟ್ ಕಾಲಮ್ ಒಳಗಡೆ ಹಾಕ್ಬಿಡ್ತೀವಿ. ಸೊ ಇದಿಷ್ಟು ನಾವು ರಾಯಲ್ಟಿ ಪೇಬಲ್ ಚಾರ್ಟ್ ಅನ್ನ ಪ್ರಾಬ್ಲಮ್ ಅನ್ನ ಸಾಲ್ವ್ ಮಾಡುವಂತಹ ಪದ್ಧತಿ. ಸಪೋಸ್ ಪ್ರಾಬ್ಲಮ್ ಒಳಗಡೆ ಯಾವ ರೀತಿ ಇನ್ಫಾರ್ಮೇಶನ್ ಕೊಟ್ಟಿರ್ತಾರ ಆ ಇನ್ಫಾರ್ಮೇಶನ್ ಒಳಗಡೆ ಫಸ್ಟ್ ನಾವು ಫೋಕಸ್ ಮಾಡಬೇಕಾಗಿರೋದು ರಾಯಲ್ಟಿ ಅಮೌಂಟ್ ಅನ್ನ ಫೋಕಸ್ ಮಾಡಬೇಕು. ಅದಾದ್ಮೇಲೆ ಮಿನಿಮಮ್ ರೆಂಟ್ ಅನ್ನ ಫೋಕಸ್ ಮಾಡಬೇಕು. ದೆನ್ ಔಟ್ಪುಟ್ ಅನ್ನ ಫೋಕಸ್ ಮಾಡಬೇಕು. ಈ 3 ಫೋಕಸಿಂಗ್ ಆದ್ಮೇಲೆ ಎಷ್ಟು ಇಯರ್ ಒಳಗಡೆ ಅವರು ಫಸ್ಟ್ 3 ಅಂತ ಹೇಳಿದಾರೋ ಅಥವಾ ಲಾಸ್ಟ್ 3 ಅಂತ ಹೇಳಿದಾರೋ ಅಥವಾ ಫಸ್ಟಿಗೆ ಹೇಳಿದಾರೋ ಲಾಸ್ಟಿಗೆ ಹೇಳಿದಾರೋ
ರಿಕವರಿ ಮಾಡ್ಕೊಳ್ಳುವಂಥ ಪ್ರೊಸೀಜರನ್ನು ಫಾಲೋ ಅಪ್ ಮಾಡಬೇಕು. ಅದರ ಬೇಸ್ ಮೇಲೆ ನಾವು ಇನ್ ಡೀಟೇಲ್ ಆಗಿ ಇನ್ಫಾರ್ಮೇಷನ್ ಹಾಕ್ತಾ ಒಂದೊಂದೇ ವರ್ಷದೊಳಗಡೆ ಅದು ಏನಾಗ್ತದೆ ಅನ್ನೋದನ್ನು ಇನ್ ಡೀಟೇಲ್ ಆಗಿ ಕ್ಯಾಲ್ಕುಲೇಷನ್ ಮಾಡ್ತಾ ಹೋದರೆ ನಮಗೆ ರಾಯಲ್ಟಿ ಪೇಬಲ್ ಚಾರ್ಟ್ ಮಾಡೋದು ಈಸಿ ಆಗ್ತದೆ. ಸೊ ಇದಿಷ್ಟು ಇವತ್ತಿನ ತರಗತಿ. ಈ ಒಂದು ತರಗತಿ ಒಳಗಡೆ ರಾಯಲ್ಟಿ ಪೇಬಲ್ ಚಾರ್ಟ್ ಅನ್ನ ಯಾವ ರೀತಿಯಾಗಿ ಪ್ರಿಪೇರ್ ಮಾಡಬೇಕು, ಶಾರ್ಟ್ ವರ್ಕಿಂಗ್ ಅನ್ನ ಯಾವ ರೀತಿಯಾಗಿ ರಿಕವರಿ ಮಾಡ್ಕೋಬೇಕು, ಸರ್ಪ್ಲಸ್ ಅನ್ನ ಯಾವ ರೀತಿಯಾಗಿ ಪೇಮೆಂಟ್ ಮಾಡಬೇಕು ಅನ್ನೋದನ್ನ ಈಚ್ ಅಂಡ್ ಎವ್ರಿಥಿಂಗ್ ಈ ಒಂದು ಕ್ಲಾಸ್ ಒಳಗಡೆ ನೋಡಿದ್ವಿ. ಮುಂದಿನ ತರಗತಿ ಒಳಗಡೆ ಅಂದ್ರೆ ಮುಂದಿನ ವಿಡಿಯೋದೊಳಗಡೆ ಇದೇ ರಾಯಲ್ಟಿ ಪೇಬಲ್ ಚಾರ್ಟ್ ಒಳಗಡೆ ಸ್ಟ್ರೈಕ್ ಪೀರಿಯಡ್ ಬಂದಾಗ ಯಾವ ರೀತಿ ಅದನ್ನ ಕ್ಯಾಲ್ಕುಲೇಷನ್ ಮಾಡಬೇಕು ಅನ್ನೋದನ್ನ ನೆಕ್ಸ್ಟ್ ವಿಡಿಯೋದೊಳಗಡೆ ನೋಡೋಣ. ಈವರೆಗೂ ಈ ಒಂದು ರಾಯಲ್ಟಿ ಪೇಬಲ್ ಚಾರ್ಟ್ ಅನ್ನ ಯಾವ ರೀತಿ ಹಾಕಬೇಕು ಅನ್ನೋದ್ರ ಬಗ್ಗೆ ಈ ಒಂದು ಕ್ಲಾಸಸ್ ಅನ್ನ ವೀಕ್ಷಿಸುವಂತಹ ಎಲ್ಲ ವಿದ್ಯಾರ್ಥಿ ಮಿತ್ರರಿಗೆ ತುಂಬ ಹೃದಯದ ಧನ್ಯವಾದಗಳು. ಇದೇ ರೀತಿ ಈ ಒಂದು ವಿ ಕಾಮರ್ಸ್ ಕ್ಲಾಸಸ್ ಅನ್ನ ತಾವೆಲ್ಲರೂ ಕೂಡ ಸಪೋರ್ಟ್ ಮಾಡಿ. ನಮ್ಮ ವಿ ಕಾಮರ್ಸ್ ಕ್ಲಾಸಸ್ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ ತಮ್ಮೆಲ್ಲರಿಗೂ ಧನ್ಯವಾದಗಳು.